ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಪಾಠದಲ್ಲಿ ಕಡೆಯ ಒಂದು ಘಟಕವಾಗಿರತಕ್ಕಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳನ್ನು ಹೇಗೆ ಸುಸ್ಥಿರವಾಗಿ ನಾವು ಬಳಸುವುದು ಮತ್ತು ಅವುಗಳನ್ನು ಮೂಲ ಸಂಪತ್ತನ್ನು ಹೇಗೆ ಉಳಿಸಿ ಮುಂದಿನ ಪೀಳಿಗೆಗೂ ಕೂಡ ದೊರೆಯುವ ಹಾಗೆ ಮಾಡುವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಒಂದು ಅವಲೋಕನ ಮಾಡೋಣ. ಹೇಗೆ ನಾವೆಲ್ಲ ಶಕ್ತಿಯ ಸಂಪನ್ಮೂಲಗಳನ್ನು ಅಥವಾ ನೈಸರ್ಗಿಕ ಆಕಾರಗಳನ್ನು ನಿರ್ವಹಿಸೋದು ಅನ್ನೋದು ಒಂದು ಅಂಶ. ಮೊದಲನೇದಾಗಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದು ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ರೂಪುಗೊಳ್ಳುವಿಕೆ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ರೂಪುಗೊಳ್ಳುವಿಕೆ, ಹೇಗೆ ರೂಪುಗೊಳ್ಳುವಿಕೆ? ಏಕೆಂದರೆ ಸಾವಿರಾರು ವರ್ಷಗಳ ಹಿಂದೆ ಸತ್ತಂತಹ ಪ್ರಾಣಿ ಮತ್ತು ಸಸ್ಯಗಳು, ಹಿಂದೆ ಬೃಹದಾಕಾರವಾದಂತಹ ಸಸ್ಯಗಳು, ಬೃಹದಾಕಾರವಾದಂತಹ ಮರಗಳು, ಪ್ರಾಣಿಗಳನ್ನು ನಾವು ಕಾಣ್ತಾ ಇದ್ವಿ. ನಿಮಗೆ ಹಿಂದಿನ ಒಂದು ಪಾಠ ಮಾಡಬೇಕಾದ್ರೆ ನಿಮಗೆ ಹೇಳಿದೆ ಅಂತ ಕಾಣುತ್ತೆ. ಮಿಸೋಜೋಯಿಕ್ ಯುಗದಲ್ಲಿ ಕಂಡುಬಂದಂತಹ ಡೈನೋಸರ್ಗಳ ಪ್ರಮಾಣ ಎಷ್ಟು ಅಗಾಧವಾಗಿತ್ತು ಮತ್ತು ಮರಗಳು ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ವು ಅನ್ನೋದಕ್ಕೆ. ಸುಮಾರು ಒಂದೊಂದು ಮರವನ್ನು ನಾವು ಇಟ್ಕೋಬೇಕು ಅಂದರೆ 8 ರಿಂದ 10 ಜನ ಅದನ್ನು ತಪ್ಕೋಬೇಕಿತ್ತು. ಅಂದರೆ ಅಷ್ಟು ಬೃಹದಾಕಾರವಾಗಿರತಕ್ಕಂಥ ದಪ್ಪನೆಯ ಮರಗಳು, ಸುಮಾರು 300-400 ಅಡಿ ಎತ್ತರ ಬೆಳೆಯತಕ್ಕಂತಹ ಮರಗಳನ್ನು ನಾವು ಆಗಿನ ಕಾಲದಲ್ಲಿ ಇದ್ವು. ಅಂತಹ ಸಂದರ್ಭದಲ್ಲಿ ಈ ಭೂಕಂಪನಗಳು ಮತ್ತು ಪ್ರವಾಹಗಳು, ನಾವು ಸ್ವಾಭಾವಿಕವಾಗಿ ಉಂಟಾಗತಕ್ಕಂತಹ ಕಲಾಮಿಟೀಸ್ ಅಂತ ನಾವೇನು ಕರಿತೀವಿ, ನೈಸರ್ಗಿಕ ವಿಕೋಪಗಳು ಅಂತ ಏನು ಕರಿತೀವಿ, ಇಂಥ ವಿಕೋಪಗಳಿಗೆ ಸಿಲುಕಿದಾಗ ಆ ಬೃಹತ್ ಆಕಾರದ ಮರಗಳು ಮತ್ತು ಪ್ರಾಣಿಗಳು ಭೂತೊಗಟೆಯಲ್ಲಿ ಹೂತು ಹೋದಾಗ ನೋಡಿ, ಸೊ ಇದು ಭೂಮಿಯ ಮೇಲ್ಭಾಗ ಭೂಕವಚ ಅಂತ ಕರಿತೀವಿ, ಇದನ್ನು ಭೂತೊಗಟೆ ಅಂತ ಕರಿತೀವಿ. ಈ ಭಾಗಗಳಲ್ಲಿ ಸಿಕ್ಕಿ ಹಾಕೊಂಡಂತಹ ಪ್ರಾಣಿ ಮತ್ತು ಸಸ್ಯಗಳು ಏನಾಗ್ತದೆ, ಭೂಮಿಯ ಒತ್ತಡಕ್ಕೆ ಸಿಲುಕಿ ಇಲ್ಲಿ ಏನಾಗ್ತದೆ, ಉಷ್ಣತೆ ಜಾಸ್ತಿ ಆಗ್ತದೆ. ಯಾವಾಗ ಅಷ್ಟೇ ಒತ್ತಡ ಜಾಸ್ತಿ ಆದಾಗ ಉಷ್ಣತೆ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಒತ್ತಡ ದೆನ್ ಉಷ್ಣತೆ. ಸೊ ಇಂತಹ ಉಷ್ಣತೆ ಹೆಚ್ಚಾದಾಗ ಆ ಉಷ್ಣತೆಗೆ ತಕ್ಕಂತೆ ಏನಾಗ್ತದೆ, ರಾಸಾಯನಿಕ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಅಂತಹ ರಾಸಾಯನಿಕ ಬದಲಾವಣೆಗಳಲ್ಲಿ ಕೂತು ಹೋದಂತಹ, ಸತ್ತು ಹೋದಂತಹ ಪ್ರಾಣಿ ಮತ್ತು ಸಸ್ಯಗಳು ಸಂಪೀಡನೆಗೆ ಒಳಗಾಗಿ, ಮೊದಲನೆಯ ಪದ ಸಂಪೀಡನೆ, ಒತ್ತೊತ್ತಾಗಿಂತ ಸಂಪೀಡನೆಗೆ ಒಳಗಾಗಿ ಮತ್ತು ಗಸಿಗಟ್ಟಿ ಅಂದರೆ ರಾಸಾಯನಿಕ ಕ್ರಿಯೆ ಇದು. ಗಸಿಗಟ್ಟಿ ಇಂಗಾಲದ ಯಾಕೆಂದರೆ ಜೀವಿಗಳೆಲ್ಲವೂ ಕೂಡ ರಕ್ಷಣೆಯ ಒಂದು ಮೂಲ ಇಂಗಾಲನೆ. ಹಾಗಾಗಿ ಇಂಗಾಲದ ರೂಪಗಳಾಗಿ ಅದನ್ನೇ ನಾವು ಬಹುರೂಪತೆ ಅಂತ ಕರಿತೀವಿ. ಇಂಗಾಲದ ರೂಪಗಳಾಗಿ ಮಾರ್ಪಾಡನ್ನು ಕಾಣ್ತೀವಿ. ಇಂಗಾಲದ ರೂಪಗಳಾಗಿ ಮಾರ್ಪಾಡನ್ನು ಹೊಂದುತ್ತವೆ. ಸೊ ಇಂಗಾಲದ ರೂಪಗಳಾಗಿ ಮಾರ್ಪಾಡು ಹೊಂದುವುದನ್ನು ನಾವೇನಂತ ಕರಿತೀವಿ, ಹೊಂದಿರ್ತಂಥವನ್ನ ಫಾಸಿಲ್ ಇಂಧನಗಳು ಅಂತ ಕರಿತೀವಿ. ಫಾಸಿಲ್ ಇಂಧನಗಳು ಅಂತ ಕರಿತೀವಿ. ಅಂತ ಮಕ್ಕಳ, ಸೊ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಫಾಸಿಲ್ ಇಂಧನಗಳು ಅಂತ ಕರಿತೀವಿ. ಈ ಕಲ್ಲಿದ್ದಲು ಮತ್ತು ಇಂಧನಗಳನ್ನು ನಾವು ಫಾಸಿಲ್ ಇಂಧನಗಳು ಅಂತ ಕರೆದಾಗ, ಫಾಸಿಲ್ ಇಂಧನಗಳಲ್ಲಿ ಅನಿಲ ರೂಪದ ಫಾಸಿಲ್ ಇಂಧನ, ಅನಿಲ ರೂಪದ್ದು ಮತ್ತೆ ಘನ ರೂಪದ್ದು, ಅದರ ಜೊತೆಗೆ ದ್ರವ ರೂಪದ ಫಾಸಿಲ್ ಇಂಧನ. ಸೊ ಕಲ್ಲಿದ್ದಲು ಘನ ರೂಪಕ್ಕೆ ಬರ್ತದೆ, ಪೆಟ್ರೋಲಿಯಂ ಅಂತ ನಾವೇನು ಕರಿತಾ ಇದ್ದೀವಿ ಅದು ದ್ರವ ರೂಪಕ್ಕೆ ಬರ್ತದೆ. ಪೆಟ್ರೋಲಿಯಂ ದ್ರವ ರೂಪಕ್ಕೆ ಬರ್ತದೆ. ಇನ್ನು ನೈಸರ್ಗಿಕ ಅನಿಲ ಏನಿದೆ ಅದು ಅನಿಲ ರೂಪದಲ್ಲಿ, ನೈಸರ್ಗಿಕ ಅನಿಲ. ಸೊ ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಸತ್ತಂತಹ ಪ್ರಾಣಿ ಮತ್ತು ಸಸ್ಯಗಳು ಭೂತೊಗಟೆಯಲ್ಲಿ ಕೂತು ಹೋಗಿ ಸಂಪೀಡನೆಗೊಳಗಾಗಿ ಗಸಿಗಟ್ಟಿ ಇಂಗಾಲದ ರೂಪಗಳಾಗಿ ಮಾರ್ಪಾಡನ್ನು ಹೊಂದುತ್ತವೆ. ಆ ಮಾರ್ಪಾಡು ಹೊಂದಿದಂತಹ ರಾಸಾಯನಿಕಗಳನ್ನು ನಾವು ಫಾಸಿಲ್ ಇಂಧನಗಳು ಅಂತ ಕರಿತೀವಿ. ಇಂತಹ ಫಾಸಿಲ್ ಇಂಧನಗಳಲ್ಲಿ ಅನಿಲ ರೂಪ, ಘನ ರೂಪ ಮತ್ತು ದ್ರವ ರೂಪದಲ್ಲಿ ನೈಸರ್ಗಿಕ ಅನಿಲ ಅನಿಲ ರೂಪಕ್ಕೆ ಬಂದರೆ ಕಲ್ಲಿದ್ದಲು ಘನ ರೂಪಕ್ಕೆ ಬರ್ತದೆ ಮತ್ತು ಪೆಟ್ರೋಲಿಯಂ ದ್ರವ ರೂಪಕ್ಕೆ ಬರ್ತದೆ. ಈ ಪೆಟ್ರೋಲಿಯಂ ಅನ್ನ ಖನಿಜ ತೈಲ ಅಂತ ಕೂಡ ಕರಿತೀವಿ. ಬ್ಲ್ಯಾಕ್ ಗೋಲ್ಡ್ ಅಂತ ಕೂಡ ಕರಿತೀವಿ. ಖನಿಜ ತೈಲ ಯಾಕೆಂದ್ರೆ ಇದರಲ್ಲಿ
ಎಲ್ಲ ರೀತಿಯಾದಂತಹ ಇಂಧನಗಳಲ್ಲಿ ಪ್ರಮುಖ ದ್ರವ ರೂಪದ ಇಂಧನಗಳಲ್ಲಿ ಮೂಲ ಆಗಿರ್ತಕ್ಕಂಥ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಸೀಮೆ ಎಣ್ಣೆ ಆಗಿರ್ಬೋದು, ಅದರಲ್ಲಿ ಇರ್ತದೆ. ಅದರಲ್ಲಿ ಅರ್ಥಾಯ್ತಲ್ಲ. ಹಾಗಾಗಿ ಅದನ್ನ ಒಟ್ಟಾಗಿ ನಾವೇನಂತ ಕರಿತೀವಿ, ಖನಿಜ ತೈಲ ಅಂತ ಕರಿತೀವಿ. ಹಾಗಾದ್ರೆ ಕಲ್ಲಿದ್ದಲು ಏನೋ ಗಣಿಗಾರಿಕೆಯಿಂದ ಹೊರತೆಗೆಯಬಹುದು, ಘನ ರೂಪದಲ್ಲಿರ್ತದೆ, ಅದು ನಮಗೆ ನೇರವಾಗಿ ನಾವು ಬಳಸ್ತೀವಿ ಅದನ್ನು, ಕಲ್ಲಿದ್ದಲನ್ನು. ಆದರೆ ಈ ಪೆಟ್ರೋಲಿಯಂ ಅನ್ನು ಬೇರ್ಪಡಿಸೋದು ಹೇಗೆ, ಇದನ್ನು ಹೇಗೆ ಬಳಸ್ತೀವಿ ಅಂತ ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಸೊ ಫಾಸಿಲ್ ಇಂಧನ ರೂಪದಲ್ಲಿ ದೊರೆಯತಕ್ಕಂತಹ ಪೆಟ್ರೋಲಿಯಂ ಅನ್ನ ನಾವು ಆಂಶಿಕ ಆಸವನ ವಿಧಾನಕ್ಕೆ ಒಳಪಡಿಸಿದಾಗ, ಪೆಟ್ರೋಲಿಯಂ ಅನ್ನ ಆಂಶಿಕ ಅಸವನ ವಿಧಾನಕ್ಕೆ ಒಳಪಡಿಸಿದಾಗ ನಾವು ಆ ಪೆಟ್ರೋಲಿಯಂನಲ್ಲಿರತಕ್ಕಂತಹ ಘಟಕಗಳನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹೇಗೆ? ಆಂಶಿಕ ಅಸವನ ಒಂದು ಸ್ತಂಭ ಇರ್ತದೆ, ಆ ಸ್ತಂಭದಲ್ಲಿ ನಾವು ಹಲವಾರು ಘಟಕಗಳನ್ನು ಕಾಣ್ತೀವಿ. ಆ ಘಟಕಗಳ ಜೊತೆಗೆ ಒಂದು ಕಾದಂತಹ ಪೈಪಿನ ಮೂಲಕ ನಾವು ಖನಿಜ ತೈಲವನ್ನು ಹಾಯಿಸಿದಾಗ, ಪೆಟ್ರೋಲಿಯಂ ಅಂದರೆ ಖನಿಜ ತೈಲವನ್ನ ಹಾಯಿಸಿದಾಗ ಇಲ್ಲಿ ಸಂಗ್ರಹಣಾ ಘಟಕಗಳಿರ್ತದೆ. ಒಂದೊಂದು ಕಡೆ ಸಂಗ್ರಹಣಾ ಘಟಕಗಳಿರ್ತದೆ. ಈ ಸಂಗ್ರಹಣಾ ಘಟಕಗಳು ಏನಿದೆ, ಈ ಸಂಗ್ರಹಣಾ ಘಟಕಗಳ ವಿಶೇಷತೆ ಏನು ಅಂದ್ರೆ, ಉಷ್ಣತೆಗೆ ತಕ್ಕಂತೆ ದ್ರವ ರೂಪದ ತೈಲ ಆವಿಯಾಗಿ ಸಂಗ್ರಹಣಾ ಘಟಕಗಳಲ್ಲಿ ಸಂಗ್ರಹಣೆ ಆಗ್ತದೆ. ಸುಮಾರು 50-60 ಡಿಗ್ರಿ ಉಷ್ಣತೆಯಲ್ಲಿ, 50ರಿಂದ 60 ಡಿಗ್ರಿ ಉಷ್ಣತೆ ರೇಂಜಿಗೆ ಬಂದಾಗ ಪೆಟ್ರೋಲ್ ಇಲ್ಲಿ ಸಂಗ್ರಹಣೆ ಆಗುತ್ತೆ. ಎಷ್ಟು? 50-60 ಡಿಗ್ರಿ ಉಷ್ಣತೆ ಅಷ್ಟೇ ಸಾಕು. ಕಡಿಮೆ ಇದರಲ್ಲಿ ಏನಾಗ್ತದೆ, 60 ಡಿಗ್ರಿ ಸೆಲ್ಸಿಯಸ್. ಇನ್ನ ಅನಿಲಗಳೇನಿದೆ, ನಿಷ್ಕಾಸ ಅನಿಲಗಳನ್ನ ಏನಾಗ್ತದೆ, ಆ ಸ್ತಂಭದ ಮೇಲಿಂದ ಹೊರಗಡೆ ಹೋಗ್ತವೆ. ನಿಷ್ಕಾಸ ಅನಿಲಗಳು ಅದನ್ನು ನಾವೇನು ನೈಸರ್ಗಿಕ ಅನಿಲ ಏನಾದ್ರು ಇದ್ರೆ ಉಂಟಾದ್ರೆ ಹೊರಗಡೆ ಹೋಗ್ತದೆ ಸ್ತಂಭದಿಂದ. ಒಂದ್ ಕಡೆ ಪೆಟ್ರೋಲ್, ಇನ್ನೊಂದ್ ಕಡೆ ಡೀಸೆಲ್, ಇನ್ನೊಂದ್ ಕಡೆ ಕೆರೋಸಿನ್, ಇನ್ನೊಂದ್ ಕಡೆ ಆಯಿಲ್ ಅಂತದ್ದು, ಇನ್ನೊಂದ್ ಕಡೆ ಗ್ರೀಸ್, ಇನ್ನೊಂದ್ ಕಡೆ ಡಾಂಬರ್. ಹೀಗೆ ಉಷ್ಣತೆಗೆ ತಕ್ಕಂತೆ ಪೆಟ್ರೋಲಿಯಂ ಅನ್ನ ಕಾಯಿಸಿದಾಗ ಆ ಪೆಟ್ರೋಲಿಯಂ ಮತ್ತು ಆ ಖನಿಜ ತೈಲವನ್ನು ಕಾಯಿಸಿದಾಗ, ಖನಿಜ ತೈಲದಲ್ಲಿರತಕ್ಕಂತಹ ವಿವಿಧ ಘಟಕಗಳು ಅವುಗಳು ಆವಿಯಾಗುವಿಕೆಗೆ ತಕ್ಕಂತೆ ಮತ್ತು ತಂಪಾಗುವಿಕೆಗೆ ತಕ್ಕಂತೆ ಆಯಾ ಘಟಕಗಳಲ್ಲಿ ಸಂಗ್ರಹಣೆಗೊಂಡು ಏನಾಗ್ತದೆ, ಎಲ್ಲ ಶುದ್ಧವಾಗ್ತವೆ. ಇದನ್ನು ನಾವು ಆಂಶಿಕ ಅಸವನ ಸ್ತಂಭ ಅಂತ ಕರೀತೀವಿ. ಈ ರೀತಿ ಬೇರ್ಪಡಿಸಿದಂತಹ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಆಯಿಲ್ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು ಅಥವಾ ಡಾಂಬರ್ ಆಗಿರ್ಬೋದು, ಇವುಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ಅದರ ಉಪಯೋಗಕ್ಕೆ ತಕ್ಕಂತೆ ನಾವು ಅವುಗಳನ್ನ ಬಳಸ್ಕೊಳ್ತೀವಿ. ಈಗ ಉದಾಹರಣೆ ಕಲ್ಲಿದ್ದಲನ್ನು ಏನಕ್ಕೆ ಬಳಸ್ಕೊಳ್ತೀವಿ? ಈ ಉದಾಹರಣೆ ಕಲ್ಲಿದ್ದಲು, ಇದನ್ನು ನಾವು ಶಾಖೋತ್ಪನ್ನ ಘಟಕಗಳಲ್ಲಿ ಇವತ್ತು ವಿದ್ಯುತ್ ಉತ್ಪಾದನೆಗೆ ಬಳಸ್ಕೊಳ್ತಾ ಇದ್ದೀವಿ. ಶಾಖೋತ್ಪನ್ನ ಘಟಕಗಳಲ್ಲಿ ನಾವು ಕಲ್ಲಿದ್ದಲನ್ನ ಬಳಸ್ಕೊಳ್ತಾ ಇದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ನು ಪೆಟ್ರೋಲಿಯಂನಲ್ಲಿರತಕ್ಕಂತಹ ಪೆಟ್ರೋಲ್ ಅನ್ನ ಇಂಧನವಾಗಿ ಸಣ್ಣ ವಾಹನಗಳು ಮತ್ತು ದೊಡ್ಡ ವಾಹನಗಳ ಇಂಧನವಾಗಿ ಬಳಸ್ತೀವಿ. ಅಂದ್ರೆ ಬೈಕ್ಗಳಾಗಿರ್ಬೋದು, ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರ ವಾಹನಗಳಲ್ಲಿ ಇಂಧನವಾಗಿ ಬಳಸ್ಕೊಳ್ತೀವಿ. ಅದ್ರ ಜೊತೆಗೆ ಡೀಸೆಲ್ ಏನಿದೆ, ಡೀಸೆಲ್ ಅನ್ನ ಭಾರಿ ವಾಹನಗಳಿಗೆ ಇಂಧನವಾಗಿ ಬಳಸ್ತೀವಿ. ಅದು ಭಾರಿ ವಾಹನಗಳಲ್ಲಿ ಲಾರಿ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, JCB ಆಗಿರ್ಬೋದು ಅಥವಾ ಹಡಗುಗಳಾಗಿರ್ಬೋದು, ಇವಕ್ಕೆ ಏನ್ ಮಾಡ್ಕೊಳ್ತೀವಿ ನಾವು, ಡೀಸೆಲ್ ಅನ್ನ ಇಂಧನವಾಗಿ ಬಳಸ್ತೀವಿ. ಇನ್ನು ಕೆಲವು ಸಂದರ್ಭದಲ್ಲಿ ಶುದ್ಧ ಕೆರೋಸಿನ್ ಅಂತ ಕರಿತೀವಿ, ಕೆರೋಸಿನ್ ಅಥವಾ ಸೀಮೆ ಎಣ್ಣೆ ಅಂತ ಕರಿತೀವಿ. ಇದನ್ನ ಶುದ್ಧವಾದಂತಹ ಕೆರೋಸಿನ್ ಅನ್ನ ಇಂಧನವಾಗಿ ಏರೋಪ್ಲೇನ್ ಅಥವಾ ಜೆಟ್ಗಳಲ್ಲಿ ಇಂಧನವಾಗಿ ಬಳಸ್ತೀವಿ. ಸಾಮಾನ್ಯ ಕೆರೋಸಿನ್ ಅನ್ನ ಮನೆಗಳಲ್ಲಿ ಏನ್ ಮಾಡ್ತೀವಿ, ಬೆಳಕಿಗೋಸ್ಕರ ಬಳಸ್ತೀವಿ, ದೀಪ ಹಚ್ಚೋದಕ್ಕೋಸ್ಕರ ಬಳಸ್ತೀವಿ. ಓಕೆ, ಸೊ ಹಾಗಾಗಿ ಇನ್ನು ಆಯಿಲ್ ಅಂತ ಏನು ಸಿಗುತ್ತೆ, ಆಯಿಲ್ ಅನ್ನ ವಾಹನಗಳಿರತಕ್ಕಂತಹ ಎಂಜಿನ್ ಚೆನ್ನಾಗಿರ್ಲಿ, ದೀರ್ಘ ಬಾಳಿಕೆ ಬರಲಿ ಅಂತ ಆಯಿಲ್ ಅನ್ನು ಬಳಸ್ತೀವಿ.
ಗ್ರೀಸ್ ಏನಿದೆ, ಗ್ರೀಸನ್ನ ನಾವು ಘರ್ಷಣೆಯನ್ನ ತಡೆಯೋದಕ್ಕೆ ಬಳಸ್ತೀವಿ. ಚಕ್ರಗಳಲ್ಲಿ ಇರತಕ್ಕಂಥ ಮತ್ತು ತುಯ್ತವನ್ನ ತಡೆಯೋದಕ್ಕೆ, ಘರ್ಷಣೆಯನ್ನ ತಡೆಯೋದಕ್ಕೆ ಬಳಸ್ತೀವಿ. ಇನ್ನ ಡಾಂಬರ್ ಏನಿದೆ, ಈ ಡಾಂಬರ್ ಅನ್ನ ನಾವು ರೋಡ್ಗಳ ನಿರ್ಮಾಣಕ್ಕೆ, ರಸ್ತೆಗಳ ನಿರ್ಮಾಣಕ್ಕೆ ಬಳಸ್ತೀವಿ. ಇನ್ನೂ ಇದೆ ನಾನಾ ರೀತಿಯಾದಂತಹ ಗ್ರೀಸು ಆಯಿಲ್ಗಳಿಂದ ಇನ್ನೂ ವೈವಿಧ್ಯಮಯವಾದಂತಹ ಬೇರೆ ಬೇರೆ ಘಟಕಗಳಿಂದ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಆದರೆ ಮೂಲತಃವಾಗಿ ನೋಡಿದಾಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತ ನಾವೇನು ಮೂಲ ಇಂಧನಗಳ ರೂಪವಾಗಿ ನಾವು ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ತೈಲಗಳನ್ನು ನಾವು ಇಂಧನವಾಗಿ ಬಳಸಿದಾಗ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಉಂಟಾಗ್ತಾ ಇದೆ, ತೊಂದರೆ ಉಂಟಾಗ್ತಾ ಇದೆ, ಪರಿಸರಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಏನು, ಯಾವುದ್ರ ಬಗ್ಗೆ? ಸೊ ಇಂಧನಗಳು ದಹಿಸಿದಾಗ ಮೂಲತಃವಾಗಿ ಏನಾಗ್ತಾ ಇದೆ, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಕೆಲವೊಮ್ಮೆ ಅಸಮರ್ಪಕವಾದ ದಹಿಸುವಿಕೆ ಅಂದಾಗ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದು ಬಿಡುಗಡೆಯಾಗತಕ್ಕಂತಹ ಪ್ರಮಾಣ ಹೆಚ್ಚಾದಾಗ ನಾವು ಏನಾಗ್ತದೆ, ವಾಯು ಮಾಲಿನ್ಯ ಎಂಬ ತೊಂದರೆಯನ್ನ ಎಂಬುದನ್ನು ನಾವು ಅನುಭವಿಸಬೇಕಾಗ್ತದೆ. ವಾಯು ಮಾಲಿನ್ಯ ಏನಿದು? ವಾಯು ಮಾಲಿನ್ಯ ಅಂದರೆ ನಾವು ಪರಿಸರದಲ್ಲಿ ಉಂಟಾಗತಕ್ಕಂತಹ ಗಾಳಿ ಮತ್ತು ಗಾಳಿಯ ಘಟಕಗಳು ಮಲಿನಗೊಳ್ತಾ ಇದ್ದಾವೆ. ಅಂತಹ ಮಲಿನಗೊಳ್ಳೋದನ್ನು ನಾವೇನಂತ ಕರಿತೀವಿ? ವಾಯು ಮಾಲಿನ್ಯ. ಪರಿಸರದಲ್ಲಿನ ಗಾಳಿಯಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನ ವಾಯು ಮಾಲಿನ್ಯ. ಈ ವಾಯು ಮಾಲಿನ್ಯಕ್ಕೆ ಮೂಲ ಕಾರಣ ಏನಂದ್ರೆ, ವಾಹನಗಳಿಂದ ಹೊರಹೊಮ್ಮತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ಅಸಂಪೂರ್ಣ ದಹನ ಕ್ರಿಯೆಯಿಂದ ಬಿಡುಗಡೆಯಾಗತಕ್ಕಂತಹ ಇಂಗಾಲದ ಮಾನಾಕ್ಸೈಡ್. ಹಾಗಾದ್ರೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿ. ಸೊ ವಾಯು ಮಾಲಿನ್ಯದಿಂದ ಬಿಡುಗಡೆಯಾಗತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ಮೋಡಗಳಲ್ಲಿನ ನೀರು ರಾಸಾಯನಿಕವಾಗಿ ಮಿಶ್ರಣಗೊಂಡಾಗ ಏನಾಗ್ತದೆ, H2CO3 ಕಾರ್ಬಾನಿಕ್ ಆಮ್ಲ ಉಂಟಾಗಿ ಆಮ್ಲ ಮಳೆ ಬರತಕ್ಕಂಥ ಚಾನ್ಸಸ್ ಇರುತ್ತೆ. ಕಾರ್ಬಾನಿಕ್ ಆಮ್ಲದಿಂದ ಆಮ್ಲ ಮಳೆ ಬರತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ನಾನು ಇಂಗಾಲದ ಡೈಆಕ್ಸೈಡ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಇಂಗಾಲದ ಡೈಆಕ್ಸೈಡ್ ಆಮ್ಲ ಮಳೆ ಬರತಕ್ಕಂಥದ್ದು. ಸೊ ಇಂತಹ ಆಮ್ಲ ಮಳೆ ಉಂಟಾದಾಗ ಸ್ಮಾರಕಗಳು ಅಮೃತ ಶಿಲೆಯಿಂದ ನಿರ್ಮಾಣವಾದಂತಹ ಸ್ಮಾರಕಗಳು ಏನಾಗ್ತದೆ, ಆ ಆಮ್ಲ ಮಳೆ ಅವುಗಳ ಮೇಲೆ ಬಿದ್ದಾಗ ತಮ್ಮ ಹೊಳಪನ್ನ ಕಳೆದುಕೊಳ್ತದೆ. ಅಷ್ಟೇ ಅಲ್ಲ, ಇಂತಹ ಆಮ್ಲ ಮಳೆ ನದಿನಲ್ಲಿ ಹೆಚ್ಚಿಗೆ ಆದಾಗ, ಸರೋವರ, ಹಳ್ಳ, ಕೊಳ್ಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದಾಗ ಆ ನೀರು ಕೂಡ ಏನಾಗ್ತದೆ, ಆಮ್ಲೀಯ ಗುಣವನ್ನ ಪಡಿತದೆ. ಯಾಕೆಂದ್ರೆ ಆಮ್ಲೀಯತೆ ಇರತಕ್ಕಂತಹ ನೀರು ಯಾವುದೇ ಕಾರಣಕ್ಕೂ ಜೀವಿಗಳಿಗಾಗಲಿ ಅಥವಾ ಮಣ್ಣಿಗಾಗಲಿ ಸೂಕ್ತವಲ್ಲ. ಯಾಕೆಂದ್ರೆ ಆಮ್ಲೀಯ ಗುಣ ಹೆಚ್ಚಿಗೆ ಇದ್ದಾಗ ಆ ಆಮ್ಲೀಯತೆಯಿಂದ ಸಸ್ಯಗಳಲ್ಲಿ ಆಗಲಿ ಅಥವಾ ಪ್ರಾಣಿಗಳೇ ಆಗಲಿ ಅನಾರೋಗ್ಯಗಳು ಉಂಟಾಗೋದು ಹೆಚ್ಚಿಗೆ ಆಗ್ತದೆ. ಅದು ಒಂದು. ಇನ್ನು ಎರಡನೇ ಅಂಶ ಒಂದು ಸ್ಮಾಗ್ ಅಂತ ಬರ್ತದೆ. ಹೊಗೆ ಮತ್ತು ಕಾವಳಗಳ ಮಿಶ್ರಣ ಸ್ಮಾಗ್ ಅಂತ ಉಂಟಾಗ್ತದೆ. ಹೊಗೆ ನಿಮಗೆ ಗೊತ್ತಿದೆ, ಹೊಗೆ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಹೊಗೆ ಪ್ಲಸ್ ಕಾವಳ ಅಂದ್ರೆ ಇಬ್ಬನಿ, ನಿಮಗೆ ಗೊತ್ತಿದೆ. ಸೊ ಇವೆರಡರ ಮಿಶ್ರಣವನ್ನು ನಾವೇನಾದ್ರು ಸೇವಿಸಿದ್ದೆ ಆದಲ್ಲಿ ಸ್ಮಾಗ್. ಸೊ ಇಲ್ಲೂ ಕೂಡ ಏನಾಗಿದೆ, ಪ್ರಾಣಿಗಳಿಗೆ ಪ್ಲಸ್ ಮನುಷ್ಯರಿಗೆ ಎಸ್ಪೆಷಲಿ ಈ ಶ್ವಾಸಕೋಶ ಸಂಬಂಧಿ ರೋಗಗಳು ಉಲ್ಬಣ ಆಗೋದಕ್ಕೆ ಈ ಸ್ಮಾಗ್ ಕಾರಣ ಆಗ್ತದೆ. ಅರ್ಥ ಆಯ್ತಾ? ಯಾವುಗಳು ಇವುಗಳ ದಹಿಸಬೇಕೆಂದು. ಅದೇ ರೀತಿ ಇನ್ನೊಂದು ಅಂಶ ಇದೆ, ದ್ಯುತಿ ರಾಸಾಯನಿಕ ಸ್ಮಾಗ್. ದ್ಯುತಿ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ದ್ಯುತಿ ರಾಸಾಯನಿಕ ಕ್ರಿಯೆ ಹೊಂದಿ ರಾಸಾಯನಿಕ ಸ್ಮಾಗ್. ಈ ಹೊಗೆ ಮತ್ತು ಕಾವಳ ಏನಿದೆ, ಈ ಹೊಗೆ ಮತ್ತು ಕಾವಳ ಸೂರ್ಯನ ಶಾಖ, ಬೆಳಕು ಮತ್ತು ಶಾಖಕ್ಕೆ, ಬೆಳಕು ಪ್ಲಸ್ ಶಾಖಕ್ಕೆ ರಾಸಾಯನಿಕ ಪರಿವರ್ತನೆಯನ್ನು ಹೊಂದುತ್ತವೆ. ಈ ರೀತಿ ಹೊಗೆ ಮತ್ತು ಕಾವಳಗಳು
ಸೂರ್ಯನ ಬೆಳಕು ಮತ್ತು ಶಾಖಕ್ಕೆ ರಾಸಾಯನಿಕ ಪರಿವರ್ತನೆ ಉಂಟಾಗಿ ಅಲ್ಲೂ ಕೂಡ ಏನಾಗ್ತದೆ, ಮಾನವರಿಗೆ ಮತ್ತು ಜೀವಿಗಳಿಗೆ ಅನಾರೋಗ್ಯವನ್ನು ಉಂಟು ಮಾಡೋದ್ರಲ್ಲಿ ಯಶಸ್ವಿಯಾಗ್ತದೆ. ಇದು ಮತ್ತೆ ಇನ್ನೊಂದು ತೊಂದರೆ. ಹೀಗಾಗಿ ಪರಿಸರ ಮಾಲಿನ್ಯದಲ್ಲಿ ವಾಯು ಮಾಲಿನ್ಯ ಯಾವಾಗ ಉಂಟಾಗುತ್ತೆ ಜಾಸ್ತಿ ಅಂದರೆ ಅತಿರೇಕವಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳನ್ನು ಪ್ರಮಾಣಕ್ಕೆ ತಕ್ಕಂತೆ ಬಳಸದೆ ಯಥೇಚ್ಛವಾಗಿ ಮತ್ತು ಅವೈಜ್ಞಾನಿಕವಾಗಿ ಬಳಸಿದಾಗ ನಮಗೆ ವಾಯು ಮಾಲಿನ್ಯ ಉಂಟಾಗುವಂಥ ತೊಂದರೆ ಬರ್ತದೆ ಹೇಳಿದೆ. ಸುಸ್ಥಿರ ನಿರ್ವಹಣೆ ಹೇಗೆ ಅಂದಾಗ ನಾವು ವಾಯು ಮಾಲಿನ್ಯ ನಿಯಂತ್ರಣವನ್ನು ಮಾಡಬೇಕಾಗ್ತದೆ. ವಾಯು ಮಾಲಿನ್ಯ ನಿಯಂತ್ರಣ ಮಾಡಬೇಕಾಗ್ತದೆ. ಹೇಗೆ ಸಾಧ್ಯ? ವಾಯು ಮಾಲಿನ್ಯ ನಿಯಂತ್ರಣವನ್ನು ನಾವು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ನಾವು ಫಸ್ಟ್ ನೋಡಿದಾಗ, ಒಂದು ನಾವು ಬಳಕೆ ಏನಿದೆ, ಇಂಧನಗಳ ಬಳಕೆ ಅಂತಲೇ ತಗೊಂಡ್ಬಿಡೋಣ. ಇಂಧನಗಳ ಬಳಕೆ ಅಂತಲೇ ತೆಗೆದುಕೊಳ್ಳೋಣ. ಇಂಧನಗಳ ಬಳಕೆ ಸೊ ಹೇಗಿರಬೇಕು? ಮಿತವಾಗಿರಬೇಕು ಮತ್ತು ಹಿತವಾಗಿರಬೇಕು. ಮಿತವಾಗಿರಬೇಕು ಅಂದ್ರೆ ನೋಡಿ ಹೇಗೆ ನೋಡಿ, ಇವತ್ತಿನ ಪರಿಸ್ಥಿತಿನಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಒಂದು ಮನೆಗೆ ಸುಮಾರು 3 ರಿಂದ 4 ಬೈಕ್ಗಳಿರ್ತದೆ, ಜೊತೆಗೆ 2 ರಿಂದ 3 ಕಾರುಗಳಿರತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಎಲ್ಲಾದರೂ ಹೋಗಬೇಕು ಅಂದಾಗ ಅಪ್ಪನು ಒಂದು ಕಾರ್ ತೆಗೆದುಕೊಂಡು ಹೋಗ್ತಾನೆ, ಮಗನು ಒಂದು ಕಾರ್ ತೆಗೆದುಕೊಂಡು ಹೋಗ್ತಾನೆ, ಮಗಳು ಒಂದು ಕಾರ್ ತೆಗೆದುಕೊಂಡು ಹೋಗ್ತಾಳೆ. ಇನ್ನು ಮೊಮ್ಮಕ್ಕಳು ಅಂದಾಗ ಬೈಕ್ ಬೇಕಾಗಿರ್ತದೆ. ಎಲ್ಲ ಮೊಮ್ಮಕ್ಕಳು ಕೂಡ ಆ ಬೈಕಿನ ಒಂದು ಆಸೆಯಿಂದ ಬೈಕ್ಗಳನ್ನು ಓಡಿಸೋದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸೊ 4, 3, 7 ವಾಹನಗಳು ರಸ್ತೆಗೆ ಇಳಿದಿದ್ದಾವೆ ಎಂದಾಗ ಬಿಡುಗಡೆ ಆಗತಕ್ಕಂಥ ಪ್ರಮಾಣ, ಅನಿಲದ ಪ್ರಮಾಣ, ಅದರಲ್ಲೂ ಆ ಹೊರಸೂಸುವಿಕೆಯ ಅನಿಲದ ಪ್ರಮಾಣ, ಹೊಗೆಯ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳ್ತೀನಿ. ಒಂದು ಮನೆಯಿಂದ 7 ವಾಹನಗಳು ಅಂದರೆ ಸಾಮಾನ್ಯವಾಗಿ ನಾವು ಹೇಳ್ತಾ ಇದ್ದೀವಿ. ಸೊ ಮಿನಿಮಮ್ 2 ವಾಹನಗಳಂತ ತೆಗೆದುಕೊಂಡಾಗ ಎಲ್ಲರ ಮನೆಗಳಿಂದ ವಾಹನಗಳು ರಸ್ತೆಗಿಳಿದಾಗ ಊಹೆ ಮಾಡಿ, ನಗರ ಪಟ್ಟಣಗಳಲ್ಲಿ ನಾವು ಟ್ರಾಫಿಕ್ ಜಾಮ್ ಆದಾಗ ಅಥವಾ ಟ್ರಾಫಿಕ್ಗಳಲ್ಲಿ ಎಷ್ಟೆಷ್ಟು ಸಂಖ್ಯೆಯ ವಾಹನಗಳು ನಿಂತ್ಕೊಂಡು ಇಂಗಾಲದ ಡೈಆಕ್ಸೈಡ್ನ ಹೊರ ಹಾಕ್ಬೋದು ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ ಎಲ್ಲರೂ 3 ಜನ, ತಂದೆ, ತಾಯಿ, ಮಗ, ಅದ್ರ ಜೊತೆಗೆ ಮೊಮ್ಮಕ್ಕಳು ಎಲ್ಲರೂ ಕೂಡ ನಾವು ಒಂದು ವಾಹನದಲ್ಲಿ ಬಳಕೆ ಮಾಡಿಕೊಂಡು ಒಂದೇ ವಾಹನವನ್ನು ಬಳಸಿದಾಗ ನಾವು ಎಲ್ಲೋ ಒಂದು ಕಡೆ ಅಲ್ಪ ಪ್ರಮಾಣದಲ್ಲಿ ಇಂಧನವನ್ನು ಉಳಿಸದ ಆಗುತ್ತದೆ. ಅದ್ರ ಜೊತೆಗೆ ಇಂಧನದ ಉಳಿಕೆಯ ಜೊತೆಗೆ ನಾವು ವಾಹನಗಳನ್ನು ಮಿತವಾಗಿ ಬಳಸಿದಂಗೆ ಆಗ್ತದೆ. ನೋಡಿ, ಅದನ್ನು ನಾವು ಹೇಳ್ತಾ ಇರೋದು ಮಿತ ಮತ್ತು ಹಿತ. ಹಾಗಾಗಿ ಇಂಧನಗಳ ಬಳಕೆಯನ್ನು ಮಿತಗೊಳಿಸಿದಾಗ ನಾವು ಎಲ್ಲೋ ಒಂದು ಕಡೆ ವಾಯು ಮಾಲಿನ್ಯವನ್ನು ತಡೆಗಟ್ಟಿದ ಹಾಗೆ ಆಗುತ್ತೆ. ಒಂದು, ಸೊ ಇಂಧನಗಳ ಬಳಕೆ ಮಿತ ಮತ್ತು ಹಿತವಾಗಿರಬೇಕು. 2, ಎಂಜಿನ್ಗಳ ಸ್ವರೂಪ ಚೆನ್ನಾಗಿರ್ಬೇಕು. ನಾವು ಬಳಸತಕ್ಕಂತಹ ಎಂಜಿನ್ಗಳ ಸ್ವರೂಪ ಚೆನ್ನಾಗಿರ್ಬೇಕು. ಇಂಧನಗಳು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಎಂಜಿನ್ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂದ್ರೆ ಉಪಯೋಗಿಸಲ್ಪಡುವ ಇಂಧನದ ಪ್ರಮಾಣನೂ ಕೂಡ ಜಾಸ್ತಿ ಆಗ್ತದೆ. ಹೊರ ಹಾಕುವ ಗಾಳಿ ಅಂದ್ರೆ ಹೊಗೆಯ ಪ್ರಮಾಣನೂ ಕೂಡ ಜಾಸ್ತಿ ಆಗ್ತದೆ. ಇಂಧನದ ಬಳಕೆನೂ ಜಾಸ್ತಿ, ಹೊರಸೂಸುವ ಹೊಗೆಯ ಪ್ರಮಾಣನೂ ಜಾಸ್ತಿ. 6 ಕೇಳಲಿಲ್ಲ 3 ಕೇಳಲಿಲ್ಲ ಅನ್ನೋ ಹಾಗೆ ನಮಗೆ ಪ್ರಯೋಜನವೂ ಇಲ್ಲ. ಅದರಿಂದ ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡತಕ್ಕಂಥ, ಬಿಡುಗಡೆ ಆಗತಕ್ಕಂಥ ವಾಯು ಮಾಲಿನ್ಯವೇ ಜಾಸ್ತಿ ಅನ್ನೋ ರೀತಿ ನಮಗೆ ಬರ್ತದೆ. ಅದಕ್ಕೋಸ್ಕರ ನಾವು ಬಳಸತಕ್ಕಂತಹ ವಾಹನಗಳಲ್ಲಿ ಇಂಜಿನಿನ ಸ್ವರೂಪ ಚೆನ್ನಾಗಿರಬೇಕು. ಆಗ ಅದು ಸುಸ್ಥಿರವಾದ ನಿರ್ವಹಣೆ. ಇಂಜಿನ್ಗಳು ಚೆನ್ನಾಗಿದ್ದಾಗ ಏನಾಗ್ತದೆ, ಸಾಮಾನ್ಯ ಒಂದು ವಾಹನ, ಒಂದು ಮೀಡಿಯಂ ಯಂತ್ರ ಸುಮಾರು 1 ಲೀಟರ್ಗೆ 60 ಕಿಲೋಮೀಟರ್ ಕೊಟ್ಟರೆ, ಮೈಲೇಜನ್ನು ಕೊಟ್ಟರೆ, ಅದೇ ಉತ್ತಮವಾದಂತಹ ಎಂಜಿನ್ ಚೆನ್ನಾಗಿದ್ದಾಗ ಅದು 80 ಕಿಲೋಮೀಟರ್ನ ಕೊಟ್ಟರೆ ಅದು ಸೂಕ್ತ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. 60 ಕಿಲೋಮೀಟರ್ ಕೊಡತಕ್ಕಂಥ ವಾಹನ ಬೆಸ್ಟು ಅಥವಾ 80 ಕಿಲೋಮೀಟರ್ ಕೊಡತಕ್ಕಂಥ ವಾಹನ ಬೆಸ್ಟು? ಹೌದಾ? ಆಲೋಚನೆ ಮಾಡ್ಬೋದಲ್ಲ. ಸೊ ಎಂಜಿನ್ಗಳನ್ನು ಚೆನ್ನಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ಭಾರಿ ವಾಹನಗಳಾಗಿರಲಿ ಅಥವಾ ದ್ವಿಚಕ್ರ ವಾಹನಗಳಾಗಿರಲಿ, ಕಾರು, ಜೀಪು, ಯಾವುದೇ ಆಗಿರಲಿ. ಸೊ ಎಂಜಿನಿನ ಸ್ವರೂಪ ಚೆನ್ನಾಗಿರಬೇಕು. ಆಗ ನಾವು ಆ ಸುಸ್ಥಿರ ನಿರ್ವಹಣೆಯನ್ನು ನೋಡ್ಕೊಳ್ಳೋ ಹಾಗೆ ಆಗ್ತದೆ. 3ನೇದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ರಸ್ತೆಗಳ ನಿರ್ಮಾಣ. ರಸ್ತೆಗಳು ಚೆನ್ನಾಗಿರ್ಬೇಕು. ರಸ್ತೆಯ ಸ್ವರೂಪ ಅದು ಕೂಡ ಇಂಪಾರ್ಟೆಂಟ್. ರಸ್ತೆಯ ಸ್ವರೂಪ, ಸೊ ಅದು ಕೂಡ ಚೆನ್ನಾಗಿದ್ರೆ, ರಸ್ತೆಯ ಸ್ವರೂಪ ಚೆನ್ನಾಗಿದ್ರೆ
ವಾಹನಗಳು ಚೆನ್ನಾಗಿ ಓಡ್ತವೆ, ಯಾವುದೇ ರೀತಿಯಾದಂತಹ ತೊಂದರೆಗಳಿರೋದಿಲ್ಲ, ಹೆಚ್ಚಿನ ಗೇರ್ನ ಬಳಕೆ ಬರೋದಿಲ್ಲ, ಹೆಚ್ಚಿನ ಆಕ್ಸಿಲರೇಟರ್ನ ಕೊಡತಕ್ಕಂತಹ ಸಂದರ್ಭಗಳಿರೋದಿಲ್ಲ. ಈ ರೀತಿ ಗೇರ್ ಮತ್ತು ಆಕ್ಸಿಲರೇಟರ್ಗಳ ಕಡಿಮೆ ಬಳಸಿದಾಗ ಹೊರಹೊಮ್ಮುವ ಹೊಗೆಯ ಪ್ರಮಾಣನೂ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ರಸ್ತೆಗಳ ಸ್ವರೂಪ ಚೆನ್ನಾಗಿರ್ಬೇಕು. ಈಗ ನೋಡಿ, ಮಣ್ಣಿನ ರಸ್ತೆ ಮಾಡಿರ್ತಾರೆ, ಕಾಡಿನ ರೋಡ್ಗಳಿರ್ತದೆ, ಕಲ್ಲನ್ನು ಹಾಕಿರ್ತಾರೆ, ಜಲ್ಲಿ ಹಾಕಿರ್ತಾರೆ, ರಸ್ತೆ ಸಂಪೂರ್ಣವಾಗಿರೋದಿಲ್ಲ. ಈ ರೀತಿ ಮಾಡಿದಾಗ ವಾಹನಗಳನ್ನ ಓಡಿಸಬೇಕಾದರೆ ಎಂಜಿನ್ಗಳಿಗೂ ತೊಂದರೆ, ಗೇರ್ಗಳನ್ನು ಹಾಕಿ ಗೇರ್ಗಳನ್ನ ಚೇಂಜ್ ಮಾಡಿ ಆಕ್ಸಿಲರೇಟರ್ನ ಕೊಟ್ಟು ಗಾಡಿಯನ್ನು ಓಡಿಸುವ ಡ್ರೈವರ್ಗೂ ಕೂಡ ತೊಂದರೆ. ಅದಕ್ಕಿಂತಲೂ ಕೂಡ ಯಥೇಚ್ಛ ಏನಾಗ್ತದೆ, ಸುಮಾರು 60ರಿಂದ 70 ಕಿಲೋಮೀಟರ್ ಕೊಡತಕ್ಕಂತಹ ಎಂಜಿನ್ ಸಾಮರ್ಥ್ಯ ಕಡಿಮೆಯಾಗಿ ಏನಾಗ್ತದೆ, 35-40 ಕಿಲೋಮೀಟರ್ನ ಸಾಮರ್ಥ್ಯಕ್ಕೆ ಬರ್ತದೆ. ಆವಾಗ ಎಷ್ಟು ಇಂಧನ ಅಪವ್ಯಯವಾಗ್ತದೆ, ಅದರ ಜೊತೆಗೆ ಅಪವ್ಯಯವಾಗುವುದರ ಜೊತೆಗೆ ಎಷ್ಟು ಪ್ರಮಾಣದ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಆಗ್ತದೆ, ಯಾಕೆಂದರೆ ಅಸಂಪೂರ್ಣ ದಹನ ಕ್ರಿಯೆ ತಾನೆ. ಹಾಗಾಗಿ ರಸ್ತೆಯ ಸ್ವರೂಪ ಚೆನ್ನಾಗಿರಬೇಕು, ರಸ್ತೆಯ ಸ್ವರೂಪ. ಈ ರೀತಿ ಇದ್ದಾಗ ನಾವು ಸುಸ್ಥಿರ ನಿರ್ವಹಣೆಯನ್ನ ಮಾಡಿದ ಹಾಗೆ ಆಗ್ತದೆ, ಸುಸ್ಥಿರ ನಿರ್ವಹಣೆ. ಹಾಗೆ ಎಸ್ಪೆಷಲಿ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ದಹಿಸಿದಾಗ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಆಗ್ತದಲ್ಲ, ಈ ಇಂಗಾಲದ ಮಾನಾಕ್ಸೈಡ್ ಒಂದು ವಿಷ ರೀತಿಯ ಅನಿಲ ಇದೆ, ಈ ವಿಷ ಅನಿಲ ಮಾನವನ ದೇಹವನ್ನ ಶ್ವಾಸಕೋಶದಲ್ಲಿ ಹೊಕ್ಕು ರಕ್ತದೊಂದಿಗೆ ಸೇರಿಕೊಂಡಾಗ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ರಾಸಾಯನಿಕವಾಗಿ ಪರಿವರ್ತನೆ ಆಗ್ತದೆ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ಪರಿವರ್ತನೆ ಆಗ್ತದೆ. ಹಿಮೋಗ್ಲೋಬಿನ್. ಈ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಏನ್ ಮಾಡ್ತದೆ, ಇದರ ಕ್ರಿಯೆ ಏನಂದ್ರೆ ರಕ್ತದ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ. ರಕ್ತದ ಸಾಮರ್ಥ್ಯ ಏನು? ಪೋಷಕಾಂಶಗಳನ್ನು ಹೊತ್ತೊಯ್ಯೋದು, ಆಮ್ಲಜನಕವನ್ನು ಹೊತ್ತೊಯ್ಯೋದು, ಇಂಗಾಲದ ಡೈಆಕ್ಸೈಡ್ನ ಹೊತ್ಕೊಂಡ್ಬರೋದು ರಕ್ತದ ಕಾರ್ಯ. ಅದರ ಸಾಮರ್ಥ್ಯವನ್ನು ಕುಗ್ಗಿಸಿದಾಗ ಆಮ್ಲಜನಕದ ಸರಬರಾಜು, ಇಂಗಾಲದ ಡೈಆಕ್ಸೈಡ್ ಅನ್ನು ಸರಬರಾಜು ಮಾಡೋದು ಇವೆಲ್ಲವೂ ಕೂಡ ಏನಾಗ್ತದೆ, ಕುಂಠಿತ ಆಗ್ತದೆ. ಅದು ಒಂದು ದೊಡ್ಡ ಪ್ರಾಬ್ಲಮ್. ಹಾಗಾಗಿ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಆಗದ ಹಾಗೆ ನಾವು ನೋಡ್ಕೋಬೇಕು. ಇದು ಯಾವಾಗಲೂ ಅಸಂಪೂರ್ಣ ದಹನ ಕ್ರಿಯೆ ಆದಾಗ, ಯಾವುದರಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಲ್ಲಿ ಅಸಂಪೂರ್ಣ ದಹನ ಕ್ರಿಯೆ ಆದಾಗ ಮಾತ್ರ ಈ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಆಗ್ತದೆ. ಅದು ಉಂಟಾಗದ ಹಾಗೆ ನಾವು ನೋಡ್ಕೋಬೇಕು, ಬಹಳ ಜಾಗರೂಕತೆಯನ್ನು ವಹಿಸಬೇಕು. ಓಕೆ, ಇದಾದ್ಮೇಲೆ ಈ ಪರ್ಯಾಯ ಶಕ್ತಿಯ ಆಕರಗಳನ್ನ ನಾವು ಬಳಸಿದ್ದೇ ಆದಲ್ಲಿ, ಬಳಸಿದ್ದೇ ಆದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ಬಳಕೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸೊ ನೋಡಿ, ಸೌರಶಕ್ತಿ ಇದೆ. ಸೌರಶಕ್ತಿಯನ್ನು ನಾವು ವಿದ್ಯುತ್ನ ಉತ್ಪಾದನೆಗೆ ಮತ್ತು ವಾಹನಗಳ ಚಲನೆಗಿಂತಲೂ ಸೌರಶಕ್ತಿಯಿಂದ ಪಡೆದ ವಿದ್ಯುತ್ತನ್ನ ಬ್ಯಾಟರಿಗಳಲ್ಲಿ ಸಂಗ್ರಹಿಸಿ ಬ್ಯಾಟರಿಗಳಿಂದ ಚಾಲನೆ ಮಾಡತಕ್ಕಂಥ ವಾಹನಗಳನ್ನು ಬಳಸಿದಾಗ ನೋಡಿ, ಒಂದು ಸುಸ್ಥಿರವಾದಂತಹ ವಾತಾವರಣವನ್ನು ನಿರ್ಮಾಡಿದಂಗೆ ಆಗೋದಿಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚಾಗಿ ಇವತ್ತೇನಾಗ್ತದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳೆಲ್ಲವೂ ಕೂಡ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತವ ಬ್ಯಾಟರಿಯಿಂದ ಓಡಬಲ್ಲತಕ್ಕಂತಹ ವಾಹನಗಳನ್ನು, ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರ ವಾಹನಗಳು, ಕಾರುಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡ್ಕೊಂಡು, ವಿದ್ಯುತ್ ಶಕ್ತಿಯಿಂದ ಬ್ಯಾಟರಿಗಳನ್ನು ಚಾರ್ಜ್ ಮಾಡಿಕೊಂಡು ನಾವು ವಾಹನಗಳನ್ನು ಓಡಿಸುವುದಾದಾಗ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಉಳಿಕೆ ಆದಂಗಲ್ವಾ. ಹಾಗಾಗಿ ನಾವು ಆ ಕೆಲಸವನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಈ ಶಕ್ತಿಯ ಆಕರಗಳಲ್ಲಿ, ಪರ್ಯಾಯ ಶಕ್ತಿಯ ಆಕರಗಳಲ್ಲಿ ಏನು ನಾವು ಜಲಶಕ್ತಿ ಇದೆ, ವಾಯು ಶಕ್ತಿ ಇದೆ, ಹೌದಾ, ಭೂ ಉಷ್ಣ ಶಕ್ತಿ ಇದೆ, ಅಂಥವುಗಳನ್ನು ನಾವು ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ, ಪರ್ಯಾಯ ಶಕ್ತಿ ಆಕರಗಳನ್ನು ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ ಈ ನಮ್ಮ ನೈಸರ್ಗದಲ್ಲಿರತಕ್ಕಂಥ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ನಿರ್ವಹಿಸಿದ ಹಾಗೆ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಹೇಳುವಂದ್ರೆ, ಈ ಸಂಪನ್ಮೂಲಗಳಲ್ಲಿ ಬರೀ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತ ತಿಳ್ಕೊಬೇಡಿ, ಖನಿಜಗಳನ್ನು ತಿಳ್ಕೊಳ್ಳಿ. ಅದೇ ಥರ ಅದಿರುಗಳಿದ್ದಾವೆ, ನಮಗೆ ಬೇಗ ದೊರೆಯತಕ್ಕಂತಹ ಲೋಹ ಮತ್ತು ಅಲೋಹಗಳಿವೆ. ಲೋಹಗಳು ಮತ್ತು ಅಲೋಹಗಳನ್ನು ಒಂದು ನಿಗದಿತ ಪ್ರಮಾಣದಲ್ಲಿ ಅಪವ್ಯಯ ಆಗದ ಹಾಗೆ, ಅಂದರೆ ವೇಸ್ಟ್ ಆಗದ ಹಾಗೆ ಬಳಸಿದ್ದೇ ಆದಲ್ಲಿ, ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಪುನರ್ಬಳಕೆ. ಈ ಪುನರ್ಬಳಕೆ ಮಾಡೋದ್ರಿಂದ ಅಲ್ಲೂ ಕೂಡ ಏನಾಗ್ತದೆ, ಪುನರ್ಬಳಕೆ
ಪುನರ್ಬಳಕೆ ಮಾಡೋದ್ರಿಂದ ಯಾವುದನ್ನ ಲೋಹ ಮತ್ತು ಅಲೋಹಗಳು ಯಾವುದೇ ಅವಶ್ಯಕವಾಗಿರತಕ್ಕಂಥವುಗಳನ್ನು, ಅದರಲ್ಲಿ ಎಸ್ಪೆಷಲಿ ಅಲೋಹಗಳನ್ನು ಪುನರ್ಬಳಕೆ ಮಾಡೋದು ಸ್ವಲ್ಪ ಕಷ್ಟ, ಆದರೆ ಲೋಹಗಳನ್ನು ಪುನರ್ಬಳಕೆ ಮಾಡೋದ್ರಿಂದ ಅದಿರುಗಳು ದೀರ್ಘಕಾಲದವರೆಗೆ ಮುಂದೆ ಪೀಳಿಗೆಯಿಂದ ಪೀಳಿಗೆ ದೊರೀತಾ ಹೋಗ್ತವೆ ಅದಿರುಗಳನ್ನ. ಮತ್ತೆ ನಾವು ಈ ಜೈವಿಕ ವಿಘಟನೆಯಾಗತಕ್ಕಂತಹ ಪ್ಲಾಸ್ಟಿಕ್ ಮತ್ತು ಗಾಜುಗಳನ್ನ ಪುನರ್ಬಳಕೆ ಮಾಡೋದ್ರಿಂದವ ಎಲ್ಲೋ ಒಂದ್ ಕಡೆ ಒಂದು ಸುಸ್ಥಿರವಾದಂತಹ ವಾತಾವರಣವನ್ನು ನಾವು ನಿರ್ಮಿಸಿದ ಹಾಗೆ ಆಗ್ತದೆ. ಅರ್ಥಾಯ್ತು ಮಕ್ಕಳೇ? ಹಾಗಾಗಿ ನಿರ್ವಹಣೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ನಿತ್ಯ ಜೀವನದಲ್ಲಿ ಸಾಮಾಜಿಕ ಒಳಿತಿಗೆ ಆಗಬೇಕಾಗಿರತಕ್ಕಂತಹ ಕಾರ್ಯ. ಹೀಗೆ ನಾವು ಮಾಡಿದ್ದೇ ಆದಲ್ಲಿ ಒಂದು ಸುಸ್ಥಿರ ನಿರ್ವಹಣೆಯಲ್ಲಿ ನಾವು ಲೋಹಗಳನ್ನ ಉಳಿಸಿದ ಹಾಗೆ ಆಗ್ತದೆ, ಅಥವಾ ಅದಿರುಗಳನ್ನು ಉಳಿಸಿದ ಹಾಗೆ ಆಗ್ತದೆ, ಫಾಸಿಲ್ ಇಂಧನಗಳನ್ನು ಉಳಿಸಿದ ಹಾಗೆ ಆಗ್ತದೆ, ಒಂದು ದೆನ್ ಮಾಲಿನ್ಯ ನಿಯಂತ್ರಣವನ್ನ ಮಾಡಿದ ಹಾಗೆ ಆಗ್ತದೆ. ಸುಸ್ಥಿರ ನಿರ್ವಹಣೆಯಲ್ಲಿ ಮಾತ್ರ ಮಾಲಿನ್ಯದ ನಿಯಂತ್ರಣವನ್ನ ಮಾಡಿದ ಹಾಗೆ ಆಗ್ತದೆ. ಹೀಗೆ ಮಕ್ಕಳೇ ಒಂದಲ್ಲ ಒಂದು ರೀತಿಯಾದಂತಹ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ನಾವು ಇವತ್ತಿನ ದಿನಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯನ್ನ ಮಾಡಬೇಕಾಗಿದೆ. ಹೀಗೆ ಮಾಡಿದ್ದೇ ಆದಲ್ಲಿ ಪರಿಸರ ಸ್ವಚ್ಛವಾಗಿರ್ತದೆ, ಸಂಪನ್ಮೂಲಗಳು ಮುಂದಿನ ಪೀಳಿಗೆಗೂ ಕೂಡ ದೊರೆಯೋದಕ್ಕೆ ಅನುಕೂಲ ಆಗ್ತದೆ, ಅವುಗಳನ್ನು ಬಳಸೋದಕ್ಕೆ ಅನುಕೂಲ ಆಗ್ತದೆ. ಓಕೆ ಮಕ್ಕಳ? ಸೊ ಇಲ್ಲಿಗೆ ಪಾಠ ಮುಗೀತದೆ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಪುನಃ ನಿಮ್ಮ ಸರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಬಗೆಹರಿಸ್ಕೊಳ್ರಿ ಮಕ್ಕಳು. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.